ನೀವು ಡಿಜಿಟಲ್ ಚಿನ್ನವನ್ನ ಖರೀದಿ ಮಾಡ್ತಿದ್ರೆ ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ. 2025 ನವೆಂಬರ್ನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಡಿಜಿಟಲ್ ಗೋಲ್ಡ್ ಮೇಲೆ ಹೂಡಿಕೆ ಮಾಡುವಂತಹದ್ದು ತನ್ನ ರೆಗ್ಯುಲೇಟರಿ ಕನ್ಸೆಂಟ್ ಅನ್ನ ಹೊಂದಿಲ್ಲ ಅಂತ ಹೇಳ್ತು. ತನ್ನ ಬ್ಯಾಂಕ್ಗಳಿಗೆ, ಆಕ್ಸಿಸ್ ಬ್ಯಾಂಕ್ ಆಗಿರಬಹುದು, ಬೇರೆ ಒಂದಿಷ್ಟು ಬ್ಯಾಂಕ್ಗಳು ಈ ರೀತಿಯ ಡಿಜಿಟಲ್ ಗೋಲ್ಡ್ ಅನ್ನ ಮಾರಾಟ ಮಾಡ್ತಾ ಇದ್ದು ಇದನ್ನ ಮಾಡಬೇಡಿ ಅಂತ ಹೇಳ್ತು. ಸೆಬಿ ಕೂಡ ಅದೇ ಸಮಯದಲ್ಲಿ ತನ್ನ ಒಂದಿಷ್ಟು ಬ್ರೋಕರ್ಗಳಿಗೂ ಕೂಡ ನೀವು ಡಿಜಿಟಲ್ ಗೋಲ್ಡ್ ಅನ್ನ ನಿಮ್ಮ ಪ್ಲಾಟ್ಫಾರ್ಮ್ನಲ್ಲಿ ಮಾರಾಟ ಮಾಡಬಾರ್ದು ಅಂತ ಹೇಳ್ತು. ಜೆರೋದಾ ಮಾಡ್ತಿತ್ತು, ಮತ್ತೊಂದಿಷ್ಟು ಪ್ಲಾಟ್ಫಾರ್ಮ್ಗಳು ಮಾಡ್ತಿದ್ವು. ಅವರು ಡಿಜಿಟಲ್ ಗೋಲ್ಡ್ ಮಾರಾಟ ಮಾಡೋದನ್ನು ನಿಲ್ಲಿಸಿದ್ರು. ಕಾರಣ ಏನು? ಇದರಿಂದ ಆಗಬಹುದಾದಂತಹ ಪ್ರಾಬ್ಲಮ್ಸ್ ಏನು? ಪ್ರತಿಯೊಂದನ್ನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ನಾನು ನಿಮ್ಮ ಆಶೀಶ್ ಸಾರಡ್ಕ. ಯಾವಾಗಲೂ ನಾನು ಈ ಮಾತನ್ನು ಕೇಳೋದಿಲ್ಲ, ಬಟ್ ಇವತ್ತು ಕೇಳ್ತಾ ಇದ್ದೀನಿ. ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಡಿಜಿಟಲ್ ಚಿನ್ನದ ಮೇಲೆ ಹೂಡಿಕೆ ಮಾಡ್ತಿರುವಂತಹ ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಅವರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ, ಇದನ್ನು ನೋಡೋದಕ್ಕೆ ಹೇಳಿ. ಬಿಕಾಸ್ ಇಲ್ಲಿ ನಾನು ಹೇಳ್ತಾ ಇರುವಂತಹದ್ದು ತುಂಬ ಮುಖ್ಯ ಮಾಹಿತಿ. ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ದುಡ್ಡನ್ನು ಯಾರೂ ಕಳ್ಕೊಳ್ಬಾರ್ದು ಅನ್ನುವ ಒಂದು ಆಶಯದೊಂದಿಗೆ ಇದನ್ನು ಮಾಡ್ತಿದ್ದೀನಿ. ಹಾಗಾಗಿ ನೀವು ಇದನ್ನು ಅವರ ಜೊತೆಗೆಲ್ಲ ಶೇರ್ ಮಾಡಿ. ಎನಿ ವಿಚ್ ವೇಸ್, ಈಗ ನಾವು ಮೊದಲು ಇರುವಂತಹ ಸಮಸ್ಯೆಗಳೇನು ಅನ್ನೋದನ್ನು ನೋಡೋಣ. ನಿಮಗೆ ಡಿಜಿಟಲ್ ಗೋಲ್ಡ್ ಅಂತ ಹೇಳಿದರೆ ಏನು ಅನ್ನೋದನ್ನು ಮೊದಲು ಎಕ್ಸ್ಪ್ಲೈನ್ ಮಾಡ್ತೀನಿ. ಕೆಲವೊಂದಿಷ್ಟು ಆ್ಯಪ್ಗಳಿದ್ದಾವೆ. ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ, ಜಾರ್, ಗುಲ್ಲಕ್ ಅಂತ ಹೇಳುವಂತಹದ್ದು, ಅಮೆಝಾನ್ ಪೇ, ಇನ್ನೊಂದಿಷ್ಟು ಆ್ಯಪ್ಗಳು. ಈ ಎಲ್ಲ ಆ್ಯಪ್ಗಳು ನಿಮಗೆ ಚಿನ್ನವನ್ನು ತಮ್ಮ ಆ್ಯಪ್ನ ಮುಖಾಂತರ ಡಿಜಿಟಲ್ ರೂಪದಲ್ಲಿ ಖರೀದಿ ಮಾಡುವಂತಹ ಅವಕಾಶವನ್ನು ಕೊಡ್ತವೆ. ಅವ್ರು ಹೇಳೋದು, ನೀವು 100 ರೂಪಾಯಿ ಇದ್ದರೆ 100 ರೂಪಾಯಿಯನ್ನು ನಮ್ಮಲ್ಲಿ ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡಿದರೆ ಕೂಡಲೇ ನಾವು ಅದಕ್ಕೆ ಇಕ್ವಿವ್ಯಾಲೆಂಟ್ ಆಗಿರುವಷ್ಟು ಚಿನ್ನವನ್ನು ನಿಮ್ಮ ಹೆಸರಲ್ಲಿ ಖರೀದಿ ಮಾಡಿರ್ತೀವಿ. ಇದು ಚಿನ್ನದ ವ್ಯಾಲ್ಯೂ ಹೆಚ್ಚಾಗಿಕೊಂಡು ಹೋದ ಹಾಗೆ ಬೆಳ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ನಿಮಗಿಲ್ಲಿ ಲಾಭ ಇದೆ ಅಂತ. 100 ರೂಪಾಯಿ ನೀವು ಅಮೆಝಾನ್ ಪೇಗೋ ಗೂಗಲ್ ಪೇಗೋ ಕೊಟ್ಟ ಕೂಡಲೇ ಅವರು ಚಿನ್ನವನ್ನು ಖರೀದಿ ಮಾಡ್ತಾರೆ. ದಿಸ್ ಈಸ್ ಹೌ ಇಟ್ ಈಸ್ ಸಪೋಸ್ ಟು ವರ್ಕ್. ಇಲ್ಲಿ ನಿಮಗೆ 3 ಕಂಪನಿಗಳು ನಿಜವಾಗಿ ಚಿನ್ನವನ್ನು ನಿಮ್ಮ ಹೆಸರಲ್ಲಿ ಖರೀದಿ ಮಾಡಿ ಇಡುವಂತಹವುಗಳು. ಈ ಫ್ರಂಟ್ ರನ್ನರ್ಸ್ ಯಾರೆಲ್ಲ ಇದ್ದಾರೋ, ಗೂಗಲ್ ಪೇ, ಫೋನ್ ಪೇ, ಪೇಟಿಎಂನಂಥವ್ರು, ಇವರು ಯಾರೂ ಕೂಡ ಚಿನ್ನವನ್ನು ಖರೀದಿ ಮಾಡೋದಲ್ಲ. ಇನ್ಫ್ಯಾಕ್ಟ್ TCPAMP ಅಂತ ಹೇಳುವಂತಹ ಒಂದು ಕಂಪನಿ, ಆಗ್ಮಾಂಟ್ ಅಂತ ಹೇಳುವಂತಹ ಇನ್ನೊಂದು ಕಂಪನಿ, ಸೇಫ್ ಗೋಲ್ಡ್ ಅಂತ ಹೇಳುವಂತಹ ಮತ್ತೊಂದು ಕಂಪನಿ, ಒಟ್ಟು 3 ಕಂಪನಿಗಳು ಭಾರತದಲ್ಲಿ ಇರುವಂತಹವುಗಳು. ಇವರು ತಮ್ಮ ವಾಲ್ಟ್ ಒಂದನ್ನು ಮೇಂಟೈನ್ ಮಾಡ್ತಾರೆ, ಚಿನ್ನವನ್ನು ಖರೀದಿ ಮಾಡ್ತಾರೆ, ಅದಕ್ಕೆ ಇನ್ಶೂರೆನ್ಸ್ ಇರುತ್ತೆ, ಅದಕ್ಕೆ ಬೇಕಾಗಿರುವಂತಹ ಉಳಿದಿರುವಂತಹ ಸೇಫ್ಟಿ ಮೆಷರ್ಸನ್ನು ತಾವು ಮೇಂಟೈನ್ ಮಾಡಿಟ್ಕೊಳ್ತಾರೆ. ಈಗ ನೀವು ಯಾವಾಗ ಗೂಗಲ್ ಪೇ ಅಥವಾ ಫೋನ್ ಪೇ ಅಂತಹ ಆ್ಯಪ್ಗಳ ಮೂಲಕ ಚಿನ್ನ ಖರೀದಿ ಮಾಡೋದಕ್ಕೆ ಹೊರಡ್ತಿರೋ ಡಿಜಿಟಲ್ ರೂಪದಲ್ಲಿ, ಈ ಡಿಸ್ಟ್ರಿಬ್ಯೂಟರ್ಗಳು, ಕೇಳಿಸಿಕೊಳ್ಳಿ, ಇವರೆಲ್ಲರೂ ಚಿನ್ನದ ಡಿಸ್ಟ್ರಿಬ್ಯೂಟರ್ಗಳು. ಈ ಡಿಸ್ಟ್ರಿಬ್ಯೂಟರ್ಗಳು ಈ ಯಾವುದಾದ್ರೂ 3ರಲ್ಲಿ ಒಂದು ಕಂಪನಿಯ ಜೊತೆಗೆ ಒಂದು ಬೈಂಡಿಂಗ್ ಮಾಡಿಕೊಂಡಿರ್ತಾರೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿರ್ತಾರೆ. ನೀವು ಚಿನ್ನದ ಆರ್ಡರ್ ಇಟ್ಟ ಕೂಡಲೇ ಅವರು ನಿಮ್ಮ ಪರವಾಗಿ ಚಿನ್ನವನ್ನು ಅಲ್ಲಿ ಖರೀದಿ ಮಾಡ್ತಾರೆ. ಅರ್ಥ ಆಗ್ತಿದೆ ಅಂತ ಯೋಚನೆ ಮಾಡ್ತಿದ್ದೀನಿ. ದೇ ಬೇಸಿಕಲಿ ಸೆಂಡ್ ಯುವರ್ ಟ್ರಾನ್ಸಾಕ್ಷನ್ ಟು ದ್ಯಾಟ್ ಕಂಪನಿ ಅಷ್ಟೇ. ಆ ಕಂಪನಿ ಅಲ್ಲಿ ಚಿನ್ನವನ್ನು ಖರೀದಿ ಮಾಡಿ ನಿಮ್ಮ ಹೆಸರಲ್ಲಿ ಇಡಬೇಕು. ಈಗ ಇಲ್ಲೇನು ಸಮಸ್ಯೆ ಇದೆ? ಸಮಸ್ಯೆ ಏನು ಕಾಣ್ತಿಲ್ಲ ಅಲ್ವಾ? ಇಲ್ಲಿ ಇರುವಂತಹ ನಿಜವಾದ ಸಮಸ್ಯೆ ಪಾಯಿಂಟ್ ನಂಬರ್ 1 ಬರ್ತಿರುವಂತಹದ್ದು. ನೀವು 100 ರೂಪಾಯಿಯ ಆರ್ಡರನ್ನು ಒಂದು ಆ್ಯಪ್ನಲ್ಲಿ ಇಟ್ರಿ, ಅಥವಾ 1000 ರೂಪಾಯಿಯ ಚಿನ್ನವನ್ನು ಖರೀದಿ ಮಾಡುವಂತಹ ಆರ್ಡರನ್ನು ಒಂದು ಆ್ಯಪ್ನಲ್ಲಿ ಇಟ್ರಿ. ಆ ಆ್ಯಪ್ನವರು ಕೂಡ ನಿಮಗೆ ಆಗಿನ ಚಿನ್ನದ ಪ್ರೈಸ್ ಎಷ್ಟು ಅನ್ನೋದರ ಮೇಲೆ ನಿಮಗೆ ಇಷ್ಟು ಗ್ರಾಮ್ ಅಥವಾ ಇಷ್ಟು ಮಿಲಿಗ್ರಾಮ್ ಚಿನ್ನ ಅಲಾಟ್ ಆಯಿತು ಅಂತ ಹೇಳ್ತಾರೆ. ಬಟ್ ಇನ್ ರಿಯಾಲಿಟಿ ಆ ಆರ್ಡರನ್ನು ಅವರು ಪ್ಲೇಸ್ ಮಾಡಿದ್ದಾರಾ ಇಲ್ವಾ ಅಂತ ಹೇಳುವಂತಹದ್ದು ಗೊತ್ತಾಗೋದು ಹೇಗೆ? ನಿಜವಾಗಿಯೂ ಚಿನ್ನದ ವಾಲ್ಟ್ ಮೇಂಟೈನ್ ಮಾಡುವಂತಹ ಆ 3 ಕಂಪನಿಗಳಿದ್ದಾವಲ್ಲ, ಅಲ್ಲಿ ನಿಮ್ಮ ಆರ್ಡರ್ ಪ್ಲೇಸ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗೋದು ಹೇಗೆ? ಇದು ಪಾಯಿಂಟ್ ನಂಬರ್ 1 RBI ಕೇಳಿರುವಂತಹ ಪ್ರಶ್ನೆ.
ಇದಕ್ಕೆ ಆ್ಯಪ್ಗಳು ಕೊಟ್ಟಿರುವಂತಹ ಉತ್ತರ ಏನು ಅಂತ ಹೇಳಿದ್ರೆ, ಯಾವ ಮೂಮೆಂಟ್ನಲ್ಲಿ ಆ ಯೂಸರ್ ಅಥವಾ ಯಾರೇ ಯೂಸರ್ಗಳಾಗಿದ್ರು ಕೂಡ ಯಾವ ಮೂಮೆಂಟ್ನಲ್ಲಿ ಅವರು ಆರ್ಡರ್ ಪ್ಲೇಸ್ ಮಾಡ್ತಾರೋ ಆ ಮೂಮೆಂಟ್ನಲ್ಲೇ ನಾವು ಚಿನ್ನವನ್ನು ಖರೀದಿ ಮಾಡ್ತೀವಿ. ಅದಕ್ಕೆ ಪ್ರೈಸ್ ಲಾಕಿಂಗ್ ಮಾಡಿಬಿಟ್ಟು ಆ ಪ್ರೈಸ್ ಲಾಕಿಂಗ್ ಆದ ಮೇಲೆ ಚಿನ್ನವನ್ನು ಖರೀದಿ ಮಾಡಿದ್ದೀವಿ ಅಂತ ಹೇಳುವುದಕ್ಕೆ ಆಡಿಟರ್ಗಳನ್ನು ಕೂಡ ನೇಮಕ ಮಾಡಿದ್ದೀವಿ ನಾವು ಅಂತ. ಆದರೆ RBI ಕೇಳುವಂತಹ ಪ್ರಶ್ನೆ ಮತ್ತೆ, ನೀವೇ ಪರೀಕ್ಷೆ ಬರೀತಿದ್ದೀರಿ, ನೀವೇ ಪೇಪರನ್ನು ಕೂಡ ತಿದ್ದುತ್ತಿದ್ದೀರಿ, ನೀವೇ ಮಾರ್ಕನ್ನು ಕೊಡ್ತಿದ್ದೀರಿ, ಹೌ ಡು ಐ ಟ್ರಸ್ಟ್ ಯು ಅಂತ. ಇಂಡಿಪೆಂಡೆಂಟ್ ರೆಗ್ಯುಲೇಟರ್ಗಳ ಸಮಸ್ಯೆ ಇದೆ ಅಥವಾ ಇಂಡಿಪೆಂಡೆಂಟ್ ರೆಗ್ಯುಲೇಟರ್ಸ್ ಇಲ್ಲದೆ ಇರುವಂತಹ ಸಮಸ್ಯೆ ಇದೆ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳುವಂತಹದ್ದು RBI ಅಥವಾ ಸೆಬಿಯ ವಾದ. ಇನ್ ಕೇಸ್ ಈ ಯಾವುದಾದ್ರೂ ಚಿನ್ನವನ್ನು ನಮಗೆ ಮಾರಾಟ ಮಾಡ್ತಿರುವಂತಹ ಡಿಸ್ಟ್ರಿಬ್ಯೂಟರ್ಗಳು ಇನ್ಸಾಲ್ವೆನ್ಸಿ ಅಥವಾ ಬ್ಯಾಂಕ್ರಪ್ಸಿ ಆಯಿತು ಅಂತ ಹೇಳಿಕೊಂಡ್ರೆ ನಮ್ಮ ಚಿನ್ನಕ್ಕೆ ಕತೆ ಏನು, ನಾವು ಯಾರ ಬಾಗಿಲನ್ನು ತಟ್ಟಿದ್ರೆ ಅವರು ನಮ್ಮ ದುಡ್ಡನ್ನು ನಮಗೆ ವಾಪಸ್ ಕೊಡ್ತಾರೆ ಅಂತ ಹೇಳುವಂತಹ ಕ್ಲಾರಿಟಿ ಇಲ್ಲಿಲ್ಲ. ಇನ್ನೂ ಒಂದು, ನೀವು ಒಂದು ಸ್ಟಾಕನ್ನು ಈಗ ಖರೀದಿ ಮಾಡ್ತೀರಿ ಅಂತ ಹೇಳಿದರೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ, ಸ್ಟಾಕ್ ಕ್ಲಿಯರಿಂಗ್ ಅಂತ ಹೇಳುವಂತಹ ಕೆಲಸವನ್ನು ಮಾಡೋದಕ್ಕೆ NSDL, CDSL ಅಂತಹ ಕಂಪನಿಗಳಿದ್ದಾವೆ. ಇವರ ಕೆಲಸವೇ ಅದು. ನೀವು ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲೊಂದು ಆರ್ಡರನ್ನು ಪ್ಲೇಸ್ ಮಾಡಿದರೆ ಆ ಆರ್ಡರ್ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ನಿಮ್ಮ ಅಕೌಂಟಿಗೆ ಸ್ಟಾಕ್ ಬಂದು ಬೀಳುವಲ್ಲಿಯವರೆಗೆ ಅವರು ಅದನ್ನು ನೋಡಿಕೊಳ್ತಾರೆ. ದೇರ್ ಈಸ್ ಅ ರೆಗ್ಯುಲೇಟರಿ ಬಾಡಿ ವಿಚ್ ಇಸ್ ಗವರ್ನಿಂಗ್ ದಿಸ್. ಬಟ್ ಇನ್ ಕೇಸ್ ಆಫ್ ಡಿಜಿಟಲ್ ಗೋಲ್ಡ್ ಇದನ್ನು ಮಾಡುವವರು ಯಾರು ಇಲ್ಲ ಅಂತ ಹೇಳುವಂತಹದ್ದು ಒಂದು ಸಮಸ್ಯೆ. ಎರಡನೇ ಸಮಸ್ಯೆ, ವಾಟ್ ಇಫ್ ದ ಕಂಪನಿ ಈಸ್ ಆಲ್ಸೋ ಟ್ರೈಂಗ್ ಟು ಮೇಕ್ ಮೋರ್ ಮನಿ ಔಟ್ ಆಫ್ ಯೋರ್ ಇನ್ವೆಸ್ಟ್ಮೆಂಟ್ಸ್. ನೀವೀಗ ₹1,000 ಆರ್ಡರನ್ನು ಪ್ಲೇಸ್ ಮಾಡಿದ್ರಿ. ನಿಮ್ಮ ಹಾಗೆ 1,00,000 ಜನ ಬೇರೆ ಬೇರೆಯವರು ಇದೇ ರೀತಿಯ ಆರ್ಡರ್ಗಳನ್ನು ಪ್ಲೇಸ್ ಮಾಡ್ತಿರ್ತಾರೆ, ಬೇರೆ ಬೇರೆ ಅಮೌಂಟಿಂದು ಅಂತ ಯೋಚನೆ ಮಾಡಿ. ಒಂದು ದಿನಕ್ಕೆ 10 ಕೋಟಿಯದ್ದು 15 ಕೋಟಿಯದ್ದು ಚಿನ್ನ ಖರೀದಿ ಮಾಡುವಷ್ಟು ಆರ್ಡರ್ ಒಂದು ಕಂಪನಿಯ ಕೈಗೆ ಬಂದಿದೆ ಅಂತ ಯೋಚನೆ ಮಾಡೋಣ. ಈಗ ವಾಟ್ ಇಫ್ ದ ಕಂಪನಿ ಥಿಂಕ್ಸ್, ಇವತ್ತು ಚಿನ್ನದ ಬೆಲೆ ಇಷ್ಟು ರೂಪಾಯಿ ಇದೆ, ನಾಳೆ ಚಿನ್ನದ ಬೆಲೆ ಇದಕ್ಕಿಂತ ₹50 ಕಮ್ಮಿ ಬರುತ್ತೆ, ಇವತ್ತಿನ ಬೆಲೆಯಲ್ಲಿ ನಾನು ಖರೀದಿ ಮಾಡಿದ್ದೀನಿ ಅಂತ ಹೇಳಿ ನಾಳೆ ಅದನ್ನು ಖರೀದಿ ಮಾಡಿದರೆ ಪರ್ ಗ್ರಾಮ್ ನಾನು ₹50 ಲಾಭ ಮಾಡ್ತೀನಿ, ಇದು ನನಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ಯೋಚನೆ ಮಾಡಿ. ಒಂದು ವೇಳೆ ಆ ಟ್ರಿಕ್ ಪ್ಲೇ ಮಾಡೋಕೆ ಹೋಗಿ ಅದು ಉಲ್ಟಾ ಹೊಡಿತು ಅಂತಂದರೆ ಅಲ್ಲಿ ಆಗುವಂತಹ ಲಾಸಸ್ಸನ್ನು ಯಾರು ಬೇರ್ ಮಾಡ್ತಾರೆ ಅಂತ ಹೇಳುವಂತಹದ್ದು ಎರಡನೇ ಪ್ರಶ್ನೆ ಇರುವಂತಹದ್ದು. ಮೂರನೆಯ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಎಲ್ಲರೂ ಚಿನ್ನವನ್ನು ಕೇಳೋದಿಲ್ಲ ನನ್ನ ಹತ್ರ, ಆ ಕಾರಣದಿಂದಾಗಿ ನಾನು ಒಂದು ಫ್ರ್ಯಾಕ್ಷನ್ ಆಫ್ ಗೋಲ್ಡನ್ನು ಮಾತ್ರ ಖರೀದಿ ಮಾಡಿಟ್ಕೊಂಡ್ರೆ ಸಾಕು ಅನ್ನುವಂತಹ ಆಲೋಚನೆಯನ್ನೇನಾದರೂ ಕಂಪನಿ ಮಾಡ್ತಿದ್ರೆ ಅದರ ಬಗ್ಗೆ ಏನು ಮಾಡೋದು, ಎಕ್ಸಾಂಪಲ್ ಹೇಗಿರುವುದಂತಹದ್ದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೆಲ್ಲರೂ ಸೇರಿ 1,000 kg ಚಿನ್ನವನ್ನು ಖರೀದಿ ಮಾಡುವ ಆರ್ಡರ್ಗಳನ್ನು ಇಟ್ಟಿದ್ದೀರಿ ಅಂತ ಯೋಚನೆ ಮಾಡೋಣ. ಈ 1,000 kgಯಲ್ಲಿ 1,000 kgಯನ್ನೆಲ್ಲವನ್ನು ನೀವು ಒಂದೇ ದಿನ ವಿಡ್ರಾ ಮಾಡೋದಕ್ಕೆ ಹೋಗೋದಿಲ್ಲ. 1,00,000 ಜನ ಬೇರೆ ಬೇರೆಯವರು ಆರ್ಡರ್ ಪ್ಲೇಸ್ ಮಾಡಿದ್ದಾರೆ ಅಂದರೆ ಎಲ್ಲರಿಗೂ ಚಿನ್ನ ಈಗಲೇ ಬೇಕು ಅಂತ ಅನಿಸೋದಿಲ್ಲ ಅಂತ ಹೇಳುವ ಅಂಡರ್ಸ್ಟ್ಯಾಂಡಿಂಗನ್ನು ಕಂಪನಿ ಬೆಳೆಸಿಕೊಂಡು ಒಂದು 500ರಿಂದ 600 kg ಚಿನ್ನವನ್ನು ಮಾತ್ರ ಖರೀದಿ ಮಾಡಿಟ್ರೆ ಸಾಕು, ಉಳಿದ ದುಡ್ಡನ್ನು ಬೇರೆಲ್ಲೋ ಇನ್ವೆಸ್ಟ್ ಮಾಡೋಣ ಅಥವಾ ಬೇರೆ ಏನಾದರೂ ಮಾಡೋಣ ಅಂತ ಹೇಳುವ ಅಂದಾಜಿಗೆ ಬಿದ್ದು ಅಲ್ಲೇನಾದರೂ ಆಕ್ಚುವಲ್ 1,000 kg ಆಫ್ ಗೋಲ್ಡ್ ಸೋಲ್ಡ್ ಅಂತ ಹೇಳಿದರೂ ಕೂಡ ಬರೀ 600-700 kg ಚಿನ್ನವನ್ನು ಮಾತ್ರ ಅವ್ರು ಇಟ್ಕೊಂಡು ಕೂತಿದ್ದಾರೆ ಅಂದರೆ ಅದನ್ನು ಆಡಿಟ್ ಮಾಡುವವರು ಯಾರಿದ್ದಾರೆ? ಒಂದು ವೇಳೆ ಹೀಗೆ ಮಾಡಿಟ್ಟುಕೊಂಡು ಕಂಪ್ನಿ ಲಾಸ್ಗೆ ಹೋಯಿತು ಅಂದರೆ ನಿಮ್ಮ ಚಿನ್ನದ ಗತಿ ಏನು ಅಂತ ಹೇಳುವಂತಹದ್ದು RBI ಮತ್ತು ಸೆಬಿಗೆ ಇರುವಂತಹ ಪ್ರಶ್ನೆ. ತುಂಬ ವ್ಯಾಲಿಡ್, ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ನ್ಯಾಷನಲೈಸ್ಡ್ ಬ್ಯಾಂಕ್ಗಳೇ ಸಮಸ್ಯೆಗೆ ಬೀಳುವಂತಹ ಸಮಯದಲ್ಲಿ, ದೊಡ್ಡ ದೊಡ್ಡ ಕೋಆಪರೇಟಿವ್ ಸೊಸೈಟಿಗಳೇ ಮೋಸ ಮಾಡುವಂತಹ ಸಮಯದಲ್ಲಿ, ಹಿಂದೆ ಮುಂದೆ ಇಲ್ಲದಿರುವಂತಹ ಈ ಆ್ಯಪ್ಗಳನ್ನು ನಾವು ನಂಬೋದು ಹೇಗೆ ಅಂತ ಹೇಳುವ ಪಾಯಿಂಟ್ ತುಂಬ ತುಂಬ ವ್ಯಾಲಿಡ್. ಇಷ್ಟೆಲ್ಲ ಆದರೆ ಆಯಿತು, ಇದು ಯಾವುದನ್ನು ಈ ಕಂಪನಿಗಳು ಮಾಡ್ತಿಲ್ಲ ಅಂತ ಹೇಳಿದರೂ ಕೂಡ ನೀವು ನೋಡಿರಬಹುದು ಇದನ್ನು, ಅಲ್ಲೊಂದು ದೊಡ್ಡ ಸಮಸ್ಯೆ ಬರ್ತಿರುವಂತಹದ್ದು ಸ್ಪ್ರೆಡ್ ಅನ್ನೋದು. ಸ್ಪ್ರೆಡ್ ಅಂದರೆ ಏನು ಅಂತ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫಾರ್ ದ ಸೇಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಚಿನ್ನದ ಬೆಲೆ ಗ್ರಾಮ್ಗೆ ₹10,000 ಅಂತ ಯೋಚನೆ ಮಾಡೋಣ, ಜಸ್ಟ್ ಫಾರ್ ದ ಸೇಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ನೀವೀಗ 1 ಗ್ರಾಮ್ ಚಿನ್ನವನ್ನು ಖರೀದಿ ಮಾಡಬೇಕು ಅಂತ ಹೇಳಿದರೆ ಈ ಆ್ಯಪ್ಗಳ ಮುಖಾಂತರ ₹10,000 ನೀವು ಡೆಪಾಸಿಟ್ ಮಾಡಿದರೆ 1 ಗ್ರಾಮ್ ಚಿನ್ನ ನಿಮಗೆ ಸಿಗುತ್ತೆ. ಬಟ್ ಅದೇ ಕ್ಷಣದಲ್ಲಿ ನೀವು ಅದನ್ನು ಮಾರಾಟ ಮಾಡಬೇಕು ಅಂತ ಏನಾದರೂ ಯೋಚನೆ ಮಾಡಿದರೆ, ಅಂದರೆ ಈ 1 ಗ್ರಾಮ್ ಚಿನ್ನವನ್ನೇ ನೀವು ವಾಪಸ್ ಅವರಿಗೆ ಮಾರಾಟ ಮಾಡಬೇಕು ಅಂತ ಹೊರಟ್ರೆ
ಆ ಕ್ಷಣದಲ್ಲಿ ನೀವು ಸೆಲ್ಲಿಂಗ್ ಪ್ರೈಸನ್ನು ನೋಡಿದರೆ 5-6% ಡಿಫರೆನ್ಸಲ್ಲಿ ಬರುತ್ತೆ. 3% GST ಈ ಟ್ರಾನ್ಸಾಕ್ಷನ್ನ ಮೇಲೂ ಕೂಡ ನೀವು ಕೊಡ್ತೀರಿ. ಹೀಗಿದ್ದಾಗ ನೀವು 10,000 ರೂಪಾಯಿಗೆ ಖರೀದಿ ಮಾಡಿದಂತಹ ವಸ್ತುವನ್ನು ಅದೇ ಕ್ಷಣದಲ್ಲಿ ನೀವು ಮಾರಾಟ ಮಾಡ್ತೀರಿ ಅಂತ ಹೊರಟ್ರೆ ನಿಮಗೆ ಮಿನಿಮಮ್ 7-8% ಲಾಸ್ ಆಗುತ್ತೆ. ಇದನ್ನು ಯಾವಾಗ ಮಾರಾಟ ಮಾಡ್ತೀನಿ ಅಂತ ನೀವು ಹೊರಟರು ಈ ಆಫ್ಸೆಟ್ ಆಗದ ಹೊರತು ನಿಮಗೆ ಲಾಭ ಆಗೋದಿಲ್ಲ. ಒಂದು ವೇಳೆ 1 ವರ್ಷದಲ್ಲಿ ಚಿನ್ನದ ಪ್ರೈಸ್ 10%, 15% ಮೇಲಕ್ಕೆ ಹೋಯಿತು, ನೀವು ಆಗದನ್ನು ಮಾರಿದ್ರಿ ಅಂದರು, ಹಿಡನ್ ಕಾಸ್ಟ್ಗಳು, ಈ ರೀತಿಯ ಸ್ಪ್ರೆಡ್ಗಳು ಇರುವ ಕಾರಣದಿಂದಾಗಿ ನಿಮ್ಮ ನಿಜವಾದ ಗೇನ್ ಈ ಟ್ರಾನ್ಸಾಕ್ಷನ್ನಿಂದ 7-8%ಗೆ ಬಂದು ನಿಂತು ಬಿಡುತ್ತೆ. ಇದು ಕೂಡ RBI ಮತ್ತು ಸೆಬಿಗೆ ಇರುವಂತಹ ತಲೆಬಿಸಿ. ಪಾಯಿಂಟ್ ಈಸ್ ಎಕ್ಸ್ಟ್ರೀಮ್ಲಿ ವ್ಯಾಲಿಡ್. ಲಿಕ್ವಿಡಿಟಿ ಕಮ್ಮಿ ಇರುತ್ತೆ, ನೀವು ಮಾರಾಟ ಮಾಡಬೇಕಾದಾಗ ತಗೊಳ್ಳೋದಕ್ಕೆ ಅವ್ರು ರೆಡಿ ಇರೋದಿಲ್ಲ, ಅಥವಾ ಕೊಡಬೇಕು ಅಂತ ಇದ್ದಾಗಲೂ ಕೂಡ ಕಂಪನಿ ತನ್ನ ಪ್ರೈಸ್ ಇಷ್ಟು ಅಂತ ಕೋಟ್ ಮಾಡಿತ್ತೆ ಅಂತ ಹೇಳಿದರೆ ಯು ಡು ನಾಟ್ ಹ್ಯಾವ್ ಅ ವೇ ಟು ಕ್ವೆಶ್ಚನ್ ದೆಮ್ ಔಟ್ ರೈಟ್ ದೇರ್. ಸ್ಪಾಟ್ ಪ್ರೈಸ್ ಚಿನ್ನದ್ದು ಇವತ್ತು ಇಷ್ಟು ರೂಪಾಯಿ, ಬಟ್ ನೀವು ನನಗಿದನ್ನು ಮಾರ್ತೀರಿ ಅಂದರೆ ನಾನು ತಗೊಳ್ಳೋದು ಅದಕ್ಕಿಂತ ಇಷ್ಟು ಕಮ್ಮಿಯಲ್ಲಿ ಅಂತ ಆ ಕಂಪನಿ ಹೇಳಿದರೆ ನಿಮಗೆ ಅವ್ರು ಹೇಳಿದ್ದನ್ನು ಕೇಳೋದನ್ನು ಬಿಟ್ಟು ಬೇರೇನು ಮಾಡುವಂತಹ ಅವಕಾಶ ಇರೋದಿಲ್ಲ. ಈ ಕಾರಣದಿಂದಲೇ ಡಿಜಿಟಲ್ ಗೋಲ್ಡ್ ಅಂತ ಹೇಳುವಂತಹದ್ದು ಸಮಸ್ಯೆಗೆ ತಳ್ತಾ ಇರುವಂತಹದ್ದು ಜನರನ್ನು. ಬಟ್ ಇದಕ್ಕಿರುವಂತಹ ಆಲ್ಟರ್ನೇಟಿವ್ಸ್ ಯಾವುದು ಅಂತ ನೀವು ಕೇಳಿದರೆ ETF ಒಂದಿದೆ. ಸಾವರಿನ್ ಗೋಲ್ಡ್ ಬಾಂಡ್ಸ್ ಮುಂಚೆ ಇತ್ತು, ಈಗ ಹೊಸತಾಗಿ ಇಶ್ಯೂ ಆಗ್ತಿಲ್ಲ. ಬಟ್ ನೀವು ಅದನ್ನು ನಿಮ್ಮ ಡಿಮ್ಯಾಟ್ ಅಕೌಂಟ್ ಮುಖಾಂತರ ಖರೀದಿ ಮಾಡ್ತೀರಿ ಅಂತ ಹೇಳಿದರೆ ಯಾರಾದರೂ ಮಾರಾಟ ಮಾಡ್ತಿರುವವರು ಬೇರೆ ಬೇರೆ ಇಶ್ಯೂಗಳನ್ನು ಮಾರಾಟ ಮಾಡ್ತಿದ್ದಾರೆ, ಅಲ್ಲಿ ನಿಮಗೆ ಖರೀದಿ ಮಾಡುವಂತಹ ಅವಕಾಶ ಇರುತ್ತೆ. ಬಟ್ ರೈಟ್ ನೌ ಬಿಕಾಸ್ ಆಫ್ ದ ಪ್ರೈಸ್ ಆಫ್ ಗೋಲ್ಡ್ ಅವರು ಕೂಡ ಪ್ರೀಮಿಯಂನಲ್ಲಿ ಮಾರಾಟ ಮಾಡ್ತಿದ್ದಾರೆ. ETF ಇರುವಂತಹ ಇನ್ನೊಂದು ವಿಧಾನ. ಆದರೆ ETF ಕೂಡ ಒಂದಿಷ್ಟು ಸಮಸ್ಯೆಗಳು ಇದ್ದಾವೆ. ತುಂಬ ಜನ ಬೈಯರ್ಸ್ ಬೈ ಅಂತ ಹೇಳುವಂತಹ ಆಲೋಚನೆಯನ್ನ ಮಾಡಿದರೆ ಸೆಲ್ ಮಾಡುವವರು ಕಮ್ಮಿ ಇದ್ದರೆ ಅಲ್ಲೂ ನೀವು ನಿಜವಾದ ಗೋಲ್ಡ್ ಪ್ರೈಸ್ಗಿಂತ ನಿಜವಾದ ಸಿಲ್ವರ್ನ ಪ್ರೈಸ್ಗಿಂತ ಹೆಚ್ಚಿನ ಪ್ರೀಮಿಯಮನ್ನು ಕೊಡ್ತೀರಿ. ಮೊನ್ನೆ ನಮ್ಮ ಮಾರ್ಕೆಟ್ನಲ್ಲಿ ನಾವು ಸಿಲ್ವರ್ ಪ್ರೈಸ್ 1% ಬಿದ್ದಾಗ ನಮ್ಮ ETF ಗಳು 12-13% ಕೆಳಗೆ ಬಿದ್ದಿರೋದನ್ನು ನೋಡಿದ್ದೀವಿ. ಇದು ಕೂಡ ಆಗ್ತಿರುವಂತಹದ್ದು ಇದೇ ಪ್ರೀಮಿಯಂನ ಕಾರಣದಿಂದಾಗಿ. ಹಾಗಾಗಿ ಯೋಚನೆ ಮಾಡಿ, ಚಿನ್ನದ ಖರೀದಿಯನ್ನು ನೀವು ಮಾಡ್ತಿದ್ದೀರಿ, ಯಾವುದೇ ವಿಧಾನದಲ್ಲಿ ನೀವೀಗ ಮಾಡ್ತಿದ್ದೀರಿ ಅಂತಂದರೆ ಒಂದು 3-4% ಆಚೀಚೆ ಪ್ರೈಸ್ನಲ್ಲಿ ಆಗುವಂತಹದ್ದು, ಆ ಲಾಸನ್ನು ನೀವು ಬೇರ್ ಮಾಡಬೇಕಾಗಿ ಬರುವಂತಹದ್ದು ಆಗ್ತಾ ಇದೆ. ಆದರೆ ಇಷ್ಟರಲ್ಲೂ ಕೂಡ ETF ಅಂತ ಹೇಳುವಂತಹದ್ದು ಸೆಬಿ ಬ್ಯಾಕ್ಡ್, ಇಲ್ಲಿ ಯಾವ ಸಮಸ್ಯೆಯೂ ಆಗುವಂತಹ ಚಾನ್ಸಸ್ ಇಲ್ಲ. ಬಟ್ RBI ಮತ್ತು ಸೆಬಿ ನೀವು ಡಿಜಿಟಲ್ ಗೋಲ್ಡ್ನಲ್ಲಿ ಹೂಡಿಕೆಯನ್ನು ಮಾಡಿದರೆ ಅದು ನನ್ನ ರೆಗ್ಯುಲೇಷನ್ನಲ್ಲಿ ಬರೋದಿಲ್ಲ ಅಂತ ಹೇಳಿರುವ ಕಾರಣ ನೀವು ಈ ಹೂಡಿಕೆಗಳನ್ನು ಮಾಡಿದಾಗ ಯು ಆರ್ ಸೋಲಿ ಟ್ರಸ್ಟಿಂಗ್ ದ ಎಂಟಿಟಿ ವಿಚ್ ಇಸ್ ಸೆಲ್ಲಿಂಗ್ ಯು ದಿಸ್ ಗೋಲ್ಡ್. ಹಾಗಾಗಿ ಆಲೋಚನೆ ಮಾಡಿ. ಏನೋ ಭಯಂಕರ ಹಾಳಾಗುತ್ತೆ ಅಂತ ನಾನು ಹೇಳ್ತಿಲ್ಲ, ಬಟ್ ಹಾಳಾಗುವ ಸಾಧ್ಯತೆ ಇರುವಂತಹದ್ದು ಇದರಲ್ಲಿ ಇದೆ ಅಂತ ನಾನು ಹೇಳ್ತಿರೋದು. ಹಾಗಾಗಿ ಯೋಚನೆ ಮಾಡಿ ಹೂಡಿಕೆಯನ್ನು ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಯೋಚನೆ ಮಾಡ್ತೀನಿ. ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಇದಿಷ್ಟು ಕೆಲಸವನ್ನು ಮಾಡಿ ಬೇರೆಯವರ ಜೊತೆಗೆ ಶೇರ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಳಿ ನನಗೆ ಈ ವಿಡಿಯೋದಿಂದ ಉಪಯೋಗ ಆಯಿತು, ಈ ವಿಷಯ ನನಗೆ ಗೊತ್ತಿರಲಿಲ್ಲ ಅಂತ. ನನಗೂ ಈ ವಿಡಿಯೋಗಳನ್ನು ಹೆಚ್ಚಾಗಿ ಮಾಡುವ ಒಂದು ಉಮೇದು ಬರುತ್ತೆ ಇದರಿಂದಾಗಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.